ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮರೂರಿಂದ ನೆನೆ ಸೋಮವಾರನೇ ಬಂದ್ವಿ. ಭಾನುನ ಇನ್ನು ಸ್ಕೂಲಿಗೆ ಕಳಿಸ್ಬೇಕು. 2 ವಾರದಿಂದ ಸ್ಕೂಲಿಗೆ ಕಳಿಸಿಲ್ವಲ್ಲ, ಹಾಗಾಗಿ ನಾ ಬರೋಣ ಅಂತೇಳಿ ಬಂದುಬಿಟ್ವಿ. ಜಾಸ್ತಿ ದಿವಸ ಇರಲಿಲ್ಲ, 2 ದಿವಸ ಅಮ್ಮರ ಮನೆಗಿದ್ದಿತ್ತು. ಇನ್ನು ಅಲ್ಲಿಂದ ಬರಬೇಕಾದ್ರೇ ಪಲಾವ್ ಮಾಡ್ಕೊಬಂದಿದ್ದೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಪಲಾವ್ ಮಾಡಿ ಮತ್ತು ಬಾಕ್ಸ್ ಹಾಕ್ಕೊಂಡು ಬಂದ್ವಿ. ಬರೋಷ್ಟೊತ್ತಿಗೆ 10:30 ಆಯಿತು. ಇನ್ನು ಬಂದಿದ ತಕ್ಷಣ ತಿಂಡಿ ತಿನ್ನಿಸ್ಬಿಟ್ಟು ಪಾಪನ ಹೋಗಿ ಕರ್ಕೊಂಡೋಗಿ ನಾನೇ ಬಿಟ್ಟು ಬಂದೆ. ವ್ಯಾನ್ ಬೇರೆ ಹೋಗಿದ್ದಷ್ಟಕ್ಕೆ ಹೋಗಿ ಬಿಟ್ಟು ಬಂದು ಮತ್ತು ಬುಕ್ಸ್ ಬೇರೆ ಕೊಟ್ಟಿದ್ರು, ಅದನ್ನು ತಗೊಂಡು ಬಂದಿದ ತಕ್ಷಣ ಇನ್ನು ಸಿಕ್ಕಾಪಟ್ಟೆ ಧೂಳು. ಮನೇಲಂತೂ ಕಾಲು ಕುತ್ಕೊಳಕ್ಕೆ ಹೋಗಲ್ಲ, ಹೆಜ್ಜೆ ಇಡೋಕ್ಕಾಗಲ್ಲ, ಆ ಥರ ಸಿಕ್ಕಾಪಟ್ಟೆ ಧೂಳು. ಇಲಿ ಎಲ್ಲ ಸೇರ್ಕೊಬಿಟ್ಟು ಮೇಲಿಂದ ಧೂಳೆಲ್ಲ ಬೀಳಿಸ್ಬಿಟ್ಟು ಏನೇನೋ ಗಲೀಜು ಮಾಡಿದ್ವು. ಇನ್ನು ನನಗೆ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಫಸ್ಟು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜಾಡೆಲ್ಲ ಗುಡಿಸ್ಬಿಟ್ಟು, ಸಿಕ್ಕಾಪಟ್ಟೆ ಜಾಡು ಕಟ್ಬಿಟ್ಟಿತ್ತು 2 ವಾರಕ್ಕೇ. ಜಾಡೆಲ್ಲ ಗುಡಿಸ್ಬಿಟ್ಟು ಮತ್ತು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸಿ ಮತ್ತೆ ಅಡುಗೆ ಮಾಡಿಕೊಂಡು ಊಟ ಮಾಡೋಷ್ಟೊತ್ತಿಗೆ ಫುಲ್ ಸುಸ್ತಾಯಿತು. ಒಂದು ಸ್ವಲ್ಪ ಹೊತ್ತು ಮಲಿಕೊಂಡೆ. ಹಂಗಾಗಿ ನಾನು ನೆನ್ನೆ ವಿಡಿಯೋ ಮಾಡಲಿಲ್ಲ, ಅದಕ್ಕೆ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಅಲ್ವಾ, ಒಂದು ಸ್ವಲ್ಪ ಸೊಪ್ಪಿನ ಸಾರು, ಸೊಪ್ಪು ತಂದಿದ್ದೆ ಕಿರುಕ್ಸಾರೆ ಸೊಪ್ಪು ಅಮ್ಮರೂರಿಂದ. ಅದನ್ನಾಗಿ ಸೊಪ್ಪಿನ ಸಾರು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಮುದ್ದೇನು ಮಾಡಲಿಲ್ಲ, ಇನ್ನು ಪಾಪ ಬೇರೆ ಸ್ಕೂಲಿಗೆ ಕಳಿಸ್ಬೇಕಲ್ವಾ, ಹಂಗಾಗಿ ಅನ್ನ ಮಾಡಿದ್ದೆ. ಒಂದು ಸ್ವಲ್ಪ ಸೊಪ್ಪಿನ ಸಾರು ಅನ್ನ ಮಾಡಿ ಊಟ ಮಾಡಿಸಿ ಅವಳಿಗೆ ಕಳಿಸಿ ನಾನು ಒಂದು ಸ್ವಲ್ಪ ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು ಸೊಪ್ಪಿನ ಸಾರು. ಇನ್ನು ನಮ್ಮ ಹಸ್ಬೆಂಡ್ ಇದ್ದು ಸ್ವಲ್ಪ ಉದ್ದಿನ ವಡೆ ತಿನ್ನಬೇಕು ಮಾಡಿಕೊಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಹೋಟೆಲ್ ಸ್ಟೈಲಲ್ಲಿ ಉದ್ದಿನ ವಡೆ ಮಾಡೋದು ಅಂತೇಳಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ನೋಡಿ. ಉದ್ದಿನ ವಡೆ ಮಾಡೋಕ್ಕೆ ಉದ್ದಿನ ಬೇಳೆ ಬೇಕು. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಬೇಕು. ಹಾಗಾಗಿ ಇಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ 2 ಗ್ಲಾಸ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನನಗೆ 2 ಗ್ಲಾಸ್ ಆದರೆ ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ನೆನೆ ಹಾಕಿದಾಗ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ನೆಂದ್ಕೊಂಡಷ್ಟು ಒಣಕಾಳು ಜಾಸ್ತಿ ಆಗ್ತವೆ, ಹಾಗಾಗಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆನ ಚೆನ್ನಾಗಿ 2 ಸಲ ತೊಳೆದ್ಬಿಟ್ಟು ನೆನೆ ಹಾಕಿದ್ದೀನಿ. ಮಿನಿಮಮ್ ಅಂದರೂ 2 ಅವರ್ ನೆನೆಬೇಕು. ಸೊ ಇವಾಗ ಇದ್ರ ಜೊತೆ ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಬಳಸ್ತಿರೋದು ರೇಷನ್ ಅಕ್ಕಿ. ಸೊ 1.5 ಟೇಬಲ್ ಸ್ಪೂನ್ ಅಕ್ಕಿ ಹಾಕಿಬಿಟ್ಟು ತೊಳೆದು ಅದನ್ನು ಒಂದು ಸ್ವಲ್ಪ ನೆನೆ ಹಾಕ್ತೀನಿ. ಇದು ಹಾಕೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತೇವೆ ಉದ್ದಿನ ವಡೆ. ಇದು ನೆನೆಯಷ್ಟೊತ್ತಿಗೆ ನಾನು ಬೇರೆ ಕೆಲಸ ಮಾಡ್ಕೊತೀನಿ. ಎಷ್ಟು ಹೂವು ಬಿಡಿಸಿದ್ಯಾ ನೋಡು, ಇಷ್ಟು ಹೂವು ಬಿಡಿಸಿದ್ದು ನಾನು. ಸರಿ ಬಿಡು. ಬಿಡ್ತಿದ್ದೆ ಎಲ್ಲಿ ಎಷ್ಟು ಈಗ ನಾನು ಇಟ್ಟು ಬಿಡ್ತಿದ್ದು, ಇನ್ನೊಂದು ಹನಿನೂ ಬಿಡಿಸಿಲ್ಲ. ಎಳ್ಳು ಕೊನೆ ಹಾಕ್ತಿದ್ಯಾ? ಸರಿ ಬಿಡು, ಹಾಕು ಬಿಡು. ಇಸ್ಕಿಪ್ಪೆಕಾಯಿ ಹಾಕ್ತಾವ ಹೋಗು. ನನಗೆ ಹಿಂಗೆ ಮುಡ್ಸಮ್ಮ. ಹೆಂಗೆ ಮುಡಿಸ್ಬೇಕು? ಎಲ್ಲಿ ಅಷ್ಟು ಹೂವು ಬಿಡ್ತಿಲ್ಲ, ಜಾಸ್ತಿ ಬಿಟ್ಟರೆ ಬಿಡ್ಸೋಣ ಬಾ. ಜಾಸ್ತಿ ಬಿಟ್ಟರೆ ಮುಡಿಸ್ತೀನಿ ಅಷ್ಟು ಬಾ. ನಮ್ಮ ಗಾರ್ಡನಲ್ಲಿ ಮಲ್ಲಿಗೆ ಹೂವು ಬಿಡ್ತಿದ್ದಾವೆ. ಜಾಸ್ತಿ ಏನು ಬಿಡ್ತಿಲ್ಲ, ಒಂದು ಸ್ವಲ್ಪನೇ ಹೋಗಿ ಬಿಡಿಸ್ಕೊಬಂದ್ವಿ. ಇನ್ನು ಡೈಲಿ ಅವಳು ಬರ್ತಾಳೆ ಬಿಡ್ಸೋಕ್ಕೆ, ಯಾಕಂದರೆ ಅವಳೇ ಅಲ್ವಾ ಮುಡ್ಕೊಂಡು ಹೋಗೋದು. ಅವಳಿಗೆ ಹೂವು ಅಂದರೆ ತುಂಬಾ ಇಷ್ಟ. ಇನ್ನು ಬಿಡಿಸ್ಕೊಬಂದು ಒಂದು ಸ್ವಲ್ಪ ಕಟ್ತೆ, ಕಲರ್ಫುಲ್ಲಾಗಿರಲಿ ಅಂತೇಳಿ ಕನಕಾಂಬರನೂ ಹಾಕಿ ಕಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳೋಣ ಅಂತೇಳಿ ಅಂದ್ಕೊಂಡೆ. ಇನ್ನೇನು 2 ಅವರ್ ಆಯಿತು. ಸೊ ಬಾಳೆಗಿಡ ನೋಡಿ ಹೇಗೆ ಗೊನೆ ಹೊಡೆದಿದೆ ಅಂತೇಳಿ. ಇದು ಫುಲ್ ಬಿದ್ದೋಗ್ಬಿಟ್ಟಿತ್ತು. ಆವಾಗ ಈ ಥರ ಕೋಲ್ ಸಪೋರ್ಟ್ ಕೊಟ್ಟಿದ್ವಿ ಕೆಳಗಡೆಯಿಂದ. ಇದೇನು ಬೀಳೋ ಚಾನ್ಸಸ್ ಇಲ್ಲ. ಒಂದು ತಿಂಗಳು 15 ದಿವಸಕ್ಕೆ ಬರುತ್ತೆ ಅನಿಸುತ್ತೆ. ಸ್ವಲ್ಪ ಚೆನ್ನಾಗಾಗೈತೆ ಗೊನೆ. ಮತ್ತು ಇನ್ನೊಂದು ಹೊಡೆದಿತ್ತು ಗೊನೆ. ಈಗ ನೋಡಿ ಇದು ಪೂರ್ತಿಯಾಗಿ ಬಿದ್ದುಬಿಟ್ಟಿತ್ತು. ಈ ಕಡೆ ಬಿದ್ದುಬಿಟ್ಟಿತ್ತು, ಮುರಿದೋಗಿತ್ತಲ್ವ. ಹಾಗಾಗಿ ಒಂದು ಸಪೋರ್ಟಿಗಿರಲಿ ಅಂತೇಳಿ ಒಂದು ಕಡ್ಕೆ ಕೊಟ್ಟಿದ್ವಿ. ಅದು ಹಂಗೆ ಇದೆ, ಬಟ್ ಮುಂದಗಡೆ ಇತ್ತಲ್ಲ ಅದು ಬೆಂಡಾಗೋಗ್ಬಿಟ್ಟಿದೆ. ನೋಡಿ, ಆ ಥರ ಸಪೋರ್ಟ್ ಕೊಟ್ಟರು ಅದು ನಿಂತಿಲ್ಲ ಅಷ್ಟೇ ಅನಿಸುತ್ತೆ ಅದು ಗಿಡದ ಆಯುಷ್. ಏನಾಗಿದೆ ಅಂದರೆ
ನೋಡಿ ಈ ಕಡೆ ಯಾವ ಥರ ಬಿದ್ದುಬಿಟ್ಟಿದಂತೆ, ಅದಕ್ಕೆ ತಾಕತ್ತಿಲ್ಲ. ನೋಡಿ. ಇಲ್ಲಿದ್ದಿತ್ತು, ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ, ಮುರಿದೋಗ್ಬಿಟ್ಟಿತ್ತು. ಆ ಗಿಡ ಬಿದ್ದಿದ್ದ ತಕ್ಷಣವೇ ಈಟಿದ್ವು ಅಷ್ಟೇ, ಅದು ಮುರಿದು ಬಿದ್ದಾಗ. ಇವಾಗ ಒಂದು ಸ್ವಲ್ಪ ಇಷ್ಟಿಷ್ಟು ದಪ್ಪ ಕಾಯಾಗಿದ್ದಾವೆ. ಬಟ್ ಡೌಟ್, ಇದು ದಪ್ಪ ಆಗೋದು ಡೌಟ್ ಆಗೈತಿ. ಯಾಕೆಂದರೆ ನೋಡಿ ಗಿಡ ಯಾವ ಥರ ಆಗಿದೆ ಅಂತೇಳಿ. ನೋಡಿ ಯಾವ ಥರ ಆಗಿದೆ. ನೋಡೋಣ, ಇನ್ನೊಂದು 2 ದಿವಸ ನೋಡಿಬಿಟ್ಟು ಚೆನ್ನಾಗಾಗುತ್ತೆ ಅಲ್ಲೋ ನೋಡಬೇಕು. ಗಿಡಕ್ಕೆಲ್ಲ ನೀಟಾಗಿ ಮಣ್ಣೆಲ್ಲ ಹಾಕಿದ್ದೀನಿ. ಈ ಥರ ಇದೆ ಅದ್ರ ಸಿಚುವೇಶನ್. ಇದು ಹೋಗಿ ಅದ್ರ ಮೇಲೆ ಬಿದ್ದು ಅದು ಒಂದು ಸ್ವಲ್ಪ ಬೆಂಡಾಗಿದ್ದಾವೆ. ಅವೇನು ಗೊನ್ನೆ ಹೊಡೆದಿಲ್ಲ, ಇದು ಮಾತ್ರ ಹೊಡೆದಿದೆ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ ಗೊನೆ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಕರ್ಬೇವಿನ ಸೊಪ್ಪು ಕಿತ್ಕೊಂಬನ ಅಂತೇಳಿ ಬಂದಿದ್ದೆ. ಸಾಕೆರಡು. ಇದೇ ಕರ್ಬೇವಿನ ಸೊಪ್ಪಿನ ಗಿಡ, ಚಿಕ್ಕದು, ಬರೀ ಎರಡು ಹೆಸರು ಕಿತ್ಕೊಂಡಾಗೆ. ಒಂದು 3 hours ಚೆನ್ನಾಗಿ ನೆಂದಿದೆ ನೋಡಿ. ಅಕ್ಕಿನೂ ಅಷ್ಟೇ, ಉದ್ದಿನ ಬೇಳೆನೂ ಅಷ್ಟೇ. ಸೊ ಇವಾಗ ಇದನ್ನ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಹಾಕಿದ್ದೆ ಆಗಿದೆ, ತುಂಬ ಫೈನಾಗಿ ರುಬ್ಬಿದ್ದೀನಿ. ಇದಕ್ಕೆ ನೀರು ಜಾಸ್ತಿ ನಾನು ಬೆಳೆಸಿಲ್ಲ. ಇದು ಜಾಸ್ತಿ ಹಾಕಿದ್ರೆ ವಡೆ ಹಾಕಕ್ಕೆ ಬರಲ್ಲ, ಒಂಥರ ದೋಸೆ ಹಿಟ್ಟು ಆದಾಗ ಆಗಿಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇ. ಹಾಗೆ ನಾನು ಹಿಟ್ಟು ರುಬ್ಬಬೇಕಾದ್ರೆ ಅಕ್ಕಿ ನೆನಾಕ್ಬಿಟ್ಟು ಹಾಕಿದ್ನಲ್ವ, ಅಕ್ಕಿ ಬದಲಾಗಿ ನೀವು ಅಕ್ಕಿ ಹಿಟ್ಟಾದರೂ ಬಳಸ್ಕೋಬೋದು. ನಾವು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ಹಿಟ್ಟು ತೆಳ್ಳಗಿದ್ರೆ ಆವಾಗ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ 2 ಟೇಬಲ್ ಸ್ಪೂನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ಹದವಾಗಿರುತ್ತೆ, ಹಾಗೆ ಕ್ರಿಸ್ಪಿನೆಸ್ಸು ಬರುತ್ತೆ. ಹಾಗಾದರೂ ಮಾಡ್ಬೋದು. ಹಿಟ್ಟು ರುಬ್ಬಿದ್ದ ಆಗಿದೆ. ಹಾಗೆ ಇನ್ನೊಂದು ಕಡೆ ಎಣ್ಣೆ ಕಾಯೋಕ್ಕೂ ಇಟ್ಟಿದ್ದೀನಿ. ಅದು ಕಾಯೋಷ್ಟೊತ್ತಿಗೆ ಇಲ್ಲಿ ನಾವು ಹಿಟ್ಟಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಹಸಿ ಕಾಯಿ ಪೀಸ್ ಹಾಕ್ತಾಯಿದ್ದೀನಿ. ನೀವು ಕಾಯಿ ಪೀಸ್ ಬೇಡ ಅಂತಂದರೆ ಈರುಳ್ಳಿ ಪೀಸ್ ಆದರೂ ಹಾಕೋಬೋದು, ಅವು ಚೆನ್ನಾಗಿರುತ್ತೆ. ನಾನಿಲ್ಲಿ ಓನ್ಲಿ ಕಾಯಿ ಪೀಸ್ ಅಷ್ಟೇ, ಈರುಳ್ಳಿ ಹಾಕ್ತಿಲ್ಲ. ಹಾಗೆ ಕ್ರಷ್ ಮಾಡಿರೋಂಥ ಶುಂಠಿ, ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸೋಡಾ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಲೈಟಾಗಿ ಜೀರಿಗೆ ಹಾಕಿದ್ದೀನಿ. ಸೊ ಬೇಕು ಅಂತಂದರೆ ನೀವು ಮೆಣಸು ಹಾಕ್ಕೊಳ್ಳಿ. ಇಲ್ಲಿ ನಾನು ಪಾಪು ತಿನ್ನೋದ್ರಿಂದ ನಾನು ಮೆಣಸು ಹಾಕ್ತಿಲ್ಲ. ಅವಳು ಬಾಯಿಗೆ ಸಿಕ್ಕಿದ್ರೆ ಇಷ್ಟಪಡಲ್ಲ ಅವಳು. ಹಾಗಾಗಿ
ಹಾಕ್ತಿಲ್ಲ, ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ನೋಡಿ ಮಿಕ್ಸ್ ಮಾಡಿದ್ದಾಗಿದೆ, ಎಣ್ಣೆನೂ ಕಾದಿದೆ. ಇವಾಗ ವಡೆ ಹಾಕೋಣ. ಮೇಯ್ನ್ ಇಲ್ಲಿ ಕೆಲಸ ಏನು ಅಂತಂದರೆ ರುಬ್ಬೋದು ಅಲ್ಲ, ಮಿಕ್ಸ್ ಮಾಡೋದು ಅಲ್ಲ, ನಾವು ವಡೆ ಹಾಕುವುದೇ ಒಂದು ಸ್ವಲ್ಪ ಮೇಯ್ನ್ ಟಾಸ್ಕು. ಸೊ ನಾನು ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ಸುಲಭ. ಒಂದು ಬಟ್ಲಾಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೋಡಿ, ಅದನ್ನು ನಮ್ಮ 4 ಫಿಂಗರ್ಸ್ ಇರುತ್ತಲ್ವ, 4-5 ಫಿಂಗರ್ಸು, ಅದನ್ನು ಚೆನ್ನಾಗಿ ಡಿಪ್ ಮಾಡ್ಕೋಬೇಕು ನೀರಲ್ಲಿ. ಡಿಪ್ ಮಾಡಿಕೊಂಡು ಮುಂದಿರೋ ಬೆಳ್ಳೆಯನ್ನೇ ಯೂಸ್ ಮಾಡಿಕೊಂಡು ಹಿಟ್ಟನ್ನು ತಗೋಬೇಕು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಿಟ್ಟು, ಇಲ್ಲಾಂದರೆ ಕಮ್ಮಿ, ಮೀಡಿಯಮ್ ಆಗಂದರೆ ಮೀಡಿಯಮ್ಮು. ಇಲ್ಲಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹಾಕ್ತಾಯಿದ್ದೀನಿ. ಹಾಗಾಗಿ ಒಂದಿಷ್ಟು ತೊಗೊಂಡು ಬೆಟ್ಟಲ್ಲೇ ಹೋಲ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಅಂಗೈ ಇರುತ್ತಲ್ವ ಅದನ್ನು ಬಳಸ್ತಿಲ್ಲ, ಓನ್ಲಿ ಫಿಂಗರ್ಸ್ ಮಾತ್ರನೇ ಬಳಸ್ತಿದ್ದೀನಿ ನೋಡಿ. ಸೊ ಅದರಲ್ಲೇ ನಿಧಾನಕ್ಕೆ ಎಣ್ಣೆಲಿ ಬಿಡಬೇಕು. ಒಂದು ಸ್ವಲ್ಪ ಸುಡುತ್ತೆ, ಟಚ್ ಆದರೆ ನೋಡ್ಕೊಂಡು ಬಿಟ್ಟರೆ ಏನೇನು ಟಚ್ ಆಗಲ್ಲ, ಸುಡೋದು ಇಲ್ಲ. ನೋಡ್ಕೋಬೇಕಷ್ಟೇ ನಾವು. ಫಸ್ಟು 1-2 ಹಾಕೋವರೆಗೂ, ಆಮೇಲೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉದ್ದಿನ ವಡೆ ಬಂದಿದೆ ಅಂತೇಳಿ. ಸೊ ಇವಾಗ ಒಂದು ಉಬ್ಬೆ ಆಗಿದೆ. ಇವಾಗ ಇನ್ನೊಂದು ಬ್ಯಾಚ್ ಹಾಕ್ತಾಯಿದ್ದೀನಿ. ಸೊ ಯಾವಾಗಾದರೂ ಹಿಟ್ಟು ತೊಗೋಬೇಕಾದ್ರೆ ಫಸ್ಟು ನಮ್ಮ ಫಿಂಗರ್ಸ್ನ ನೀರಲ್ಲಿ ಡಿಪ್ ಮಾಡಬೇಕು, ಆವಾಗಲೇ ಅದು ಕೈಗೆ ಅಂಟಲ್ಲ. ಒಂದು ಸಲ ಕೈ ಡಿಪ್ ಮಾಡಿ ನೀರಲ್ಲಿ, ಆಮೇಲೆ ಒಂದು 3-4 ವಡೆ ಹಾಕೋಕ್ಕೆ ಹೋದರೆ ಬರಲ್ಲ, ಅಂಟುತ್ತೆ ಕೈಗೆ. ಪ್ರತಿ ಸಲನೂ ಒಂದೊಂದು ವಡೆ ಹಾಕಬೇಕಾದ್ರೂ ಅಷ್ಟೇ ಕೈನ ನೀರಲ್ಲಿ ಡಿಪ್ ಮಾಡಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಲಿ ಹಾಕ್ತಿದ್ದಾವಂತೇಳಿ. ನನಗೆ ಒಂದು ಡ್ರಾಪು ನನಗೆ ಎಣ್ಣೆ ಕೈಗೆ ಸಿಡಿಲಿಲ್ಲ. ನಾನು ವಡೆ ಹಾಕೋದು ಸ್ಟಾರ್ಟ್ ಮಾಡಿದ್ದೆ ಸಾಯಂಕಾಲಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ ಕ್ಲೈಮೇಟ್ಗೆ ಆ ಬಿಸಿ ಬಿಸಿ ವಡೆ ತಿಂತಿದ್ರೆ ಸಖತ್ತಾಗಿರುತ್ತೆ. ನಾನು ಮಧ್ಯಾಹ್ನ ನೆನೆಹಾಕಿದ್ದು ಅಕ್ಕಿನ ನಾನು 3 ಅವರ್ ನೆನೆಹಾಕ್ಬಿಟ್ಟಿದ್ದೀನಿ. ಸೊ 3 ಅವರ್ ಚೆನ್ನಾಗಿ ನೆಂದ ಮೇಲೆ ಈ ಥರ ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ವಡೆ. ಏನು ತಿಂತಿದ್ಯಾ? ಮಾವಿನ ಹಣ್ಣು. ಎಲೆ ಯಾವ ಥರ ಇದೆ ತೋರಿಸು ನೀಟಾಗಿ. ಸ್ಟ್ರೈಟಾಗಿ ಕೂತ್ಕೊಳ್ತೀನಿ. ಸೂಪರ್ ಆಗಿದೆ. ಸೂಪರ್ ಟೇಸ್ಟಿಯಾಗಿರೋವಂಥ ಉದ್ದಿನ ವಡೆ ರೆಡಿ ಆಗೋದು. ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಗಾಯ್ಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತಾವಂತೇಳಿ.
ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.